ಜೆಕೆ ಕನ್ನಡ ನ್ಯೂಸ್ ಬೆಂಗಳೂರು ವರದಿಗಾರ ಮುಬಾರಕ್ಗೆ ಎಕ್ಸಲೆನ್ಸ್ ಇನ್ ಡಿಜಿಟಲ್ ಜರ್ನಲಿಸಂ ಅಂಡ್ ನ್ಯೂಸ್ ಲೀಡರ್ಶಿಪ್ ಅವಾರ್ಡ್. ಕೌನ್ಸಿಲ್ ಫಾರ್ ಮೀಡಿಯಾ ಅಂಡ್ ಸ್ಯಾಟಲೈಟ್ ಬ್ರಾಡ್ಕಾಸ್ಟಿಂಗ್ ವತಿಯಿಂದ ಬೆಂಗಳೂರು ನಗರದ ಕುಮಾರ ಕೃಪಾ ಬಡಾವಣೆಯ ಅಶೋಕ್ ಲಲಿತ್ ಹೋಟೆಲ್ನಲ್ಲಿ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ವಿತರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಐಎಎಸ್, ಐಪಿಎಸ್ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಸಮಾಜ ಸೇವಕರಿಗೆ ಹಾಗೂ ಸಿನಿಮಾ ನಟ ನಟಿಯರಿಗೆ, ನಿರ್ದೇಶಕರಿಗೆ ಅವಾರ್ಡ್ಸ್ಗಳನ್ನು ನೀಡಿ ಗೌರವಿಸಿದರು. ಇದೇ ವೇಳೆ ನಮ್ಮ ಜೆಕೆ ಕನ್ನಡ ನ್ಯೂಸ್ನ ಬೆಂಗಳೂರು ವರದಿಗಾರರಾದ ಮುಬಾರಕ್ ಎಸ್ ಅವರಿಗೆ ಎಕ್ಸಲೆನ್ಸ್ ಇನ್ ಡಿಜಿಟಲ್ ಜರ್ನಲಿಸಂ ಅಂಡ್ ನ್ಯೂಸ್ ಲೀಡರ್ಶಿಪ್ ಅವಾರ್ಡ್ ನೀಡಿ ಗೌರವಿಸಿದರು. ಕಾರ್ಯಕ್ರಮವು ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಬಿಕ್ಕಿ ಬಂಗಾರಿಯವರ ಅಧ್ಯಕ್ಷತೆಯಲ್ಲಿ ಅಚ್ಚುಕಟ್ಟಾಗಿ ನೆರವೇರಿತು. ಬ್ಯೂರೋ ರಿಪೋರ್ಟ್, ಜೆಕೆ ನ್ಯೂಸ್ ಕನ್ನಡ, ಬೆಂಗಳೂರು. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ನಮ್ಮ ಇಲಾಖೆ ಸೀನಿಯರ್ ಆಫೀಸರ್ಸ್ ಇದ್ದಾರೆ. ಎಲ್ರಿಗೂ ಗೊತ್ತಿರುವಂಥದ್ದು ಏನಂತಂದ್ರೆ, ವಿಕ್ಟಿಮೈಸ್ ಆಗ್ತಿರೋದು ಎಲ್ಲ ಸೀನಿಯರ್ ಸಿಟಿಸನ್ಸು, ಫೀಮೇಲ್ಸು. ಈ ಒಂದು ವೇದಿಕೆನ ನಾನು ಒಂದು ಅವಕಾಶವಾಗಿ ತಗೊತೀನಿ. ಪ್ಲೀಸ್ ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್. ನಮ್ಮೆಲ್ಲ ಮೀಡಿಯಾದಲ್ಲಿ ಹಾಗೂ ಎಲ್ಲ ನ್ಯೂಸ್ ಚಾನೆಲ್ಸಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು. ಆದಷ್ಟು ಅವೇರ್ನೆಸ್ ಆದಷ್ಟು ಇದಕ್ಕೆ ಒಂದೇ ಒಂದು ನಮಗೆ ಒಂದು ಸೊಲ್ಯೂಷನ್ ಫಾರ್ ಸೈಬರ್ ಕ್ರೈಮ್ ಈಸ್ ಅವೇರ್ನೆಸ್. ಅವೇರ್ನೆಸ್ ಇಲ್ಲ ಅಂತಂದರೆ ನಾವು ಇದನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಪ್ಲೀಸ್ ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ಸೈಬರ್ ಕ್ರೈಮ್ ಇನ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್ಸ್. ಥ್ಯಾಂಕ್ ಯು ಸೋ ಮಚ್. ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನ ಮತ್ತು ತಾವೆಲ್ಲರೂ ಪ್ರೀತಿ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತೆ ಇವತ್ತು ನನಗೆ ಸಿಕ್ಕಿರುವಂತ ಈ ಪ್ರಶಸ್ತಿ ನನಗಲ್ಲ, ನನ್ನ ಗ್ಯಾರಂಟಿ ನ್ಯೂಸ್ನ ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ನಾನು ಈ ಒಂದು ಅವಾರ್ಡ್ ಅನ್ನ ಕೊಡೋದಕ್ಕೆ, ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಸ್ ಅ ಟೀಮ್ ಲೀಡರ್ ನನ್ನನ್ನ ಒಪ್ಪಿಕೊಂಡು ಮತ್ತು ಬಹಳಷ್ಟು ಜನರ ಮಾರ್ಗದರ್ಶನ ಇದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶಿವಸ್ವಾಮಿ ಅವರ ಹೆಸರನ್ನ ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಬೆನ್ನೆಲುಬಾಗಿ ನಿಂತು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನ ಮುಂದೆ ಬಿಟ್ಟು ಹಿಂದೆ ನಿಂತು ಕೆಲಸ ಮಾಡಿಸೋದಿದೆಯಲ್ಲ, ಅದು ಅದಕ್ಕೆ ತುಂಬಾ ಗಟ್ಸ್ ಬೇಕು. ಆ ಗಟ್ಸ್ ಅನ್ನ ಶಿವಸ್ವಾಮಿ ಸರ್ ಪ್ರದರ್ಶನ ಮಾಡಿದ್ದಾರೆ. ಅದೇ ರೀತಿ ನಿಮ್ ಸಮಯ ಇದ್ರೆ ಒಂದಿಷ್ಟು ಜನರ ಹೆಸರು ಹೇಳ್ಬೇಕು ಅಂತ ನನಗೆ ತುಂಬಾ ಆಸೆ ಇದೆ. ನೀವು ಅನುಮತಿ ಕೊಟ್ರೆ ಆಲ್ ರೈಟ್, ಓಕೆ. ನಾನು ಆಗ್ಲೇ ಹೇಳಿದಾಗೆ ನನ್ನ ಕಲೀಗ್ ನಮ್ರತಾ ಮತ್ತು ಸತೀಶ್ ಆಂಜನಪ್ಪ, ರುದ್ರೇಶ್, ಸಂತೋಷ್ ಶೀಲವಂತರ್, ಮಾರುತಿ, ಮಹೇಶ್, ದಿಲೀಪ್, ಲಕ್ಷ್ಮೀನಾರಾಯಣ್, ಉಲ್ಲಾಸ್, ಮಂಜುನಾಥ್, ಶೈಜು, ಇನ್ನು ಗ್ಯಾರಂಟಿ ನ್ಯೂಸ್ ನ ಪ್ರತಿಯೊಬ್ಬ ಸದಸ್ಯರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಶರಣಂದೆ ಶರಣಂದೆ ನಿಮ್ಮೆಲ್ಲರಿಗೆ, ಶರಣಂದೆ ಶರಣಂದೆ ನಿಮ್ಮೆಲ್ಲರಿಗೆ. ಈ ಒಂದು ಸುಂದರ ಸಂಜೆಯಲ್ಲಿ ಅತಿರಥ ಮಹಾರಥರು ಮತ್ತು ದಿಗ್ಗಜರ ನಡುವೆ ಏನು ಸಮಾಜಮುಖಿಯಾಗಿ ಸೇವೆ ಮಾಡ್ತಿರ್ತಕ್ಕಂಥ ನಮ್ಮನ್ನೆಲ್ಲ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ಲ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧನೆಯ ಸಾಧಕರನ್ನು ಗುರುತಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ವೇದಿಕೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಬಿಂಗಿ ಸಾರ್ ಅವರಿಗೆ ಮತ್ತೆ ಅವರ ತಂಡಕ್ಕೆ ಜೋರಾದ ಚಪ್ಪಲೆ ಬರಲಿ ಅಂತ अत्यंत प्रीतिಯಿಂದ ಕೇಳ್ಕೊಳ್ತೇನೆ. मैं मुबारक बात करूँ जेके गाना न्यूज़ से. एक्चुअल में धन्यवाद बोलता हूँ हमारे विक्की बंगारी सर को और हमारे मंजुनाथ सर, हमारे मनोज भाई, खासतौर से हमारे दिल्ली वाले दोस्त, हमारे बहुत 10 साल के पुराने दोस्त है. इनको मिलाकर आज मुझे यहाँ के अवार्ड देने का कोई ये करे. बहुत धन्यवाद सबके लिए सर. थैंक यू सो मच. ಸಾಕಷ್ಟು ಕೆಲಸ, ಪೊಲೀಸ್ ಕೆಲಸ ಆಗಿರ್ಬೋದು, ಜರ್ನಲಿಸಮ್ ಆಗಿರ್ಬೋದು, ಮೀಡಿಯಾದಲ್ಲಿ ಆಗಿರ್ಬೋದು, ಇಟ್ಸ್ ಎ ವೆರಿ ಟಫ್ ಜಾಬ್. ಇಂತಹ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ಅಧಿಕಾರಿಗಳನ್ನ, ವ್ಯಕ್ತಿಗಳನ್ನ ಗುರುತಿಸಿ ಸನ್ಮಾನ ಮಾಡೋದ್ರ ಮೂಲಕ ಅವರ ಜವಾಬ್ದಾರಿಯನ್ನ ಇನ್ನೂ ತಾವು ಹೆಚ್ಚಿಗೆ ಮಾಡಿದ್ದೀರಿ. ಇನ್ನು ಅವರ ಕೆಲಸದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡುವಂತ ಒಂದು ಏನು ಕೆಲಸವನ್ನ ತಮ್ಮಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ವಿಭಾಗಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, NGOಗಳನ್ನಾಗಿರ್ಬೋದು, ಡಾಕ್ಟರ್ಗಳನ್ನ, ಪ್ರೆಸ್ನಲ್ಲಿ ಕೆಲಸ ಮಾಡುವಂತವ್ರನ್ನ, ಮೀಡಿಯಾದಲ್ಲಿ ಕೆಲಸ ಮಾಡುವಂತವ್ರನ್ನ, ಬಹಳಷ್ಟು ವಿಭಾಗಗಳಲ್ಲಿ ಜನರನ್ನ ಗುರುತಿಸಿದ್ರಿ. ಅವರಿಗೆ ಒಂದು ರೀತಿಯಾಗಿ ಇವತ್ತು ಒಂದು ತುಂಬಾ ಸಂತೋಷದ ದಿನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿಯೋಜನೆ ಮಾಡಿದ್ದೀರಿ. ತಮಗೆ
ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.